ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಲೋಕದಲ್ಲಿ ಪಾಪದ ಕುರಿತು, ಅಸಡ್ಡೆಯ ಕುರಿತು ಅನೇಕರು ಮಾತನಾಡುವುದು ಕಡಿಮೆ. ಆದರೆ ಪ್ರಕಟಣೆ ಸುವಾರ್ತೆಯನ್ನು ನೀವು ನೋಡುವುದಾದರೆ ಪೆರ್ಗಮೆ ಸಭೆಯ ಹಿರಿಯರನ್ನು ಅಲ್ಲಿ ಅವರ ಖಂಡನೆಗೆ ಒಳಗಾಗಿದ್ದನ್ನು ನಾವು ಗಮನಿಸ್ತೇವೆ. ಪ್ರಿಯರೇ, ಪ್ರಕಟಣೆ 2ನೇ ಅಧ್ಯಾಯ 14 ಮತ್ತು 15 ನಾವು ಓದಿಕೊಳ್ಳೋದಾದರೆ, ಆದರೂ ನಿನಗೆ ವಿರೋಧವಾದ ಕೆಲವು ವಿಷಯಗಳು ನನಗಿವೆ. ಇಲ್ಲಿ ಗಮನಿಸಿ ಪ್ರಿಯರೇ, ಪೌಲ ಬಹಳ ಸ್ಪಷ್ಟವಾಗಿ ಬರೀತಾನೆ, ಸಭೆಯಲ್ಲಿ ನನಗೆ ವಿರೋಧವಾದಂಥ ಕೆಲವು ವಿಷಯಗಳಿವೆ. ಅವು ಏನಪ್ಪ ಅಂತಂದರೆ, ವಿಗ್ರಹಗಳಿಗೆ ಯಜ್ಞಾರ್ಪಣೆ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೂ, ಜಾರತ್ವ ಮಾಡುವುದಕ್ಕೂ, ಇಸ್ರಾಯೇಲಿನ ಮಕ್ಕಳ ಮುಂದೆ ಮುಗ್ಗರಿಸುವ ಬಂಡೆಯನ್ನು ಹಾಕಬೇಕೆಂದು ಬಿಳಾಮನ ಬಾಲಕನಿಗೆ ಹೇಳಿದ ಬೋಧನೆ. ವಿಗ್ರಹಗಳ ಯಜ್ಞಾರ್ಪಣೆ ಮಾಡಿದಂಥದ್ದನ್ನು ತಿನ್ನುವಂಥದ್ದಿದೆಯಲ್ಲ, ಅದು ನನಗೆ, ಅದರ ಕುರಿತು ನನಗೆ ವಿರೋಧ ಇದೆ. ಆಮೇಲೆ ಅದರಂತೆ ನಾನು ಹಾಗೆ ಮಾಡುವ ನಿಕೋಲೋಯಿತರ ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ಇದು ಗಮನಿಸಬಹುದು. ಯಾಕೆ ಗಮನಿಸಬೇಕು ಎಂಬುದಾಗಿ ನಾನು ಹೇಳ್ತೇನೆ ಅಂದರೆ ಪ್ರಿಯರೇ, ಇಲ್ಲಿ ನೋಡಿ, ಮುಖ್ಯವಾಗಿ ಮೂಲ ತತ್ವಗಳನ್ನು ಜನರಿಗೆ ಕಲಿಸುವಂಥದ್ದು ಬಹಳ ಮುಖ್ಯ. ಕ್ರೈಸ್ತ ಸಭೆಯಲ್ಲಿ ಲೌಕಿಕತೆ ಮತ್ತು ಪಾಪದ ಕುರಿತು ಅಸಡ್ಡೆಯ ಮನೋಭಾವವನ್ನು ಮಕ್ಕಳಿಗೆ ಅರ್ಥ ಮಾಡಿಸುವಂಥದ್ದಿದೆಯಲ್ಲ, ಅದು ಮೂಲಭೂತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ನಾವೇ ಅರ್ಥ ಮಾಡಿಕೊಳ್ಳದಿದ್ದರೆ ಮತ್ಯಾರು ಅರ್ಥ ಮಾಡಿಕೊಳ್ತಾರೆ? ನಾವೇ ಬೋಧಿಸದಿದ್ದರೆ ಮತ್ಯಾರು ಬೋಧಿಸ್ತಾರೆ? ಇಲ್ಲಿ ಸ್ವತಃ ಅವನು ಒಳ್ಳೆಯ ಮನುಷ್ಯನು, ಆದರೆ ಆತನು ಬಿಳಾಮನ ದುರ್ಬೋಧನೆಯನ್ನು ಇತರರಿಗೆ ಕಲಿಸುವುದನ್ನು ಸಮ್ಮತಿಸಿದನು. ಈ ಕಾರಣಕ್ಕೆ ಆತನು ತಪ್ಪಿತಸ್ಥನಾದನು. ಪ್ರಿಯರೇ, ಈ ಜನರ ಪಾಪಗಳನ್ನು ಹಗುರವಾಗಿ ಪರಿಗಣಿಸುವಂತೆ ಮಾಡುವ ಯಾವ ಬೋಧನೆಗೂ ಅನುಮತಿ ಸಿಗದಂತೆ ನಿಶ್ಚಯಪಡಿಸುವಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕರ್ತನು ಸಭೆಯ ಹಿರಿಯರನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ದೇವ ಭಕ್ತಿಯನ್ನು ಹೆಚ್ಚಿಸುವ ಒಂದು ಮೂಲ ತತ್ವವಿದೆ. ದೇವರ ಭಯಕ್ಕೋ, ಕ್ರಿಸ್ತನ ಸ್ವರೂಪಕ್ಕೋ, ಜೀವನಕ್ಕೂ ನಡೆಸುವಂಥದ್ದು, ಮತ್ತು ಅದು ಮಾತ್ರವೇ ಸ್ವಸ್ಥ ಬೋಧನೆ. ಸ್ವಸ್ಥ ಬೋಧನೆ. 1 ತಿಮೋತಿ 6ನೇ ಅಧ್ಯಾಯ 3ರಲ್ಲಿ ನೀವು ನೋಡಿ, ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಿ ಅನುಸಾರವಾದ ಬೋಧನೆಗೂ ಸಮ್ಮತಿಸದೆ ಹೋದರೆ, ಗಮನಿಸಿ, ಇಲ್ಲಿ ಯಾವನಾದರೂ ಬೇರೆ ವಿಧವಾದ ಉಪದೇಶ ಮಾಡಿ ಅಂದರೆ, ಬೇರೆ, ಇದು ಗಮನಿಸಬೇಕು. ದೇವರ ಭಯ ಅನ್ನುವಂಥದ್ದು ಬಹಳ ಮುಖ್ಯ. ಯಾವುದೇ ಬೋಧನೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಅಸ್ವಸ್ಥ ಬೋಧನೆ. ಅದಕ್ಕೆ ಯಾರಾದರೂ ಬೇರೆ ವಿಧವಾದ ಉಪದೇಶಗಳನ್ನು ಮಾಡು ಅಂದರೆ, ನಮ್ಮ ಕರ್ತನಾದಂಥ ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಿ ಅನುಸಾರವಾದಂಥ ಬೋಧನೆಗೂ ಸಮ್ಮತಿಸದೆ ಹೋದರೆ ಅದು ಕರ್ತನ ಮಾತುಗಳಲ್ಲ, ಅವು ನಮ್ಮ ಮಾತುಗಳು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಬೇಡ್ತೇನೆಯ್ಯ.
ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಸಹಾಯ ಮಾಡಪ್ಪ. ಹಾಲೆಲ್ಲೂಯ್ಯ. ವಿಶೇಷವಾಗಿ ಸ್ವಾಮಿ 7 ಲ್ಯಾಬ್ ಚಾನಲ್ ಯಾರ್ಯಾರು ಮಾಡ್ತಿದ್ರು ಸ್ವಾಮಿ, ಯೇಸುವೇ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಯಾರ್ಯಾರು ಈ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವೆ ಅವ್ರಿಗಿರ್ತಕ್ಕಂಥ ಎಲ್ಲ ಮನಭಾರಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ. ಮನಸ್ಸಿನಲ್ಲಿ ತುಂಬ ದಿನಗಳಿಂದ ಕೊರಿತಾ ಇರ್ತಕ್ಕಂಥ ನೋವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಸಹಾಯ ಮಾಡು. ಯೇಸು ಕ್ರಿಸ್ತನ ರಕ್ತ ಅವರ ಮೇಲೆ ಚೆಲ್ಲಲ್ಪಡಲಿ. ಸ್ತುತಿ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ.